ಹಾಯ್ ಹಲೋ ನಮಸ್ತೆ. ಇಲ್ಲಿ ಕಾಣ್ತಾ ಇರೋದು ಅಡೇನಿಯಂ ಗಿಡದಲ್ಲಿ ಸೀಡ್ ಪಾಡ್. ಯೂಶ್ವಲಿ ಸೀಡ್ ಪಾಡ್ಸ್ ಹೀಗೆ ಇದ್ದರೆ ಬರ್ಸ್ಟ್ ಆಗೋಗುತ್ತೆ ಅಲ್ವಾ. ಸೊ ಅದನ್ನು ಹೇಗೆ ಸೆಕ್ಯೂರ್ ಮಾಡೋದು ಅಂತ ತೋರಿಸ್ತೀನಿ. ಯಾವ ಕಲರ್ ಬೇಕಾದ್ರೂ ಥ್ರೆಡ್ ತೊಗೋಬೋದು. ನಾನು ಜಸ್ಟ್ ಗ್ರೀನ್ ತೊಗೊಂಡಿದ್ದೀನಿ. ನನಗೆ ಹೊರಗೆ ಹೋಗೋ ಪ್ರೋಗ್ರಾಮ್ ಇದೆ. ಸೊ ನಾನು 4-5 ದಿವಸ ಇರಲ್ಲ. ಬರೋಷ್ಟರಲ್ಲಿ ಅಕಸ್ಮಾತ್ ಇದು ಡ್ರೈ ಆಗಿಬಿಟ್ಟು ಸೀಡ್ ಪಾಡ್ ಬರ್ಸ್ಟ್ ಆಗಿಬಿಟ್ರೆ ಅನ್ನೋ ಒಂದು ಉದ್ದೇಶದಿಂದ ದಾರ ಹಾಕಿ ಸೀಡ್ ಪಾಡನ್ನ ಕಟ್ಬಿಡ್ತಾಯಿದ್ದೀನಿ. ಸೊ ಅದು ಡ್ರೈ ಆಗಿ ಓಪನ್ ಆದರೂ ಬೀಜಗಳು ಹಾರ್ಕೊಂಡು ಬಂದುಬಿಡಲ್ಲ ಹೊರಗಡೆಗೆ. ಆ ಒಂದು ಉದ್ದೇಶದಿಂದ ಈ ಥರ ಕ್ಲೋಸಲ್ಲಿ ಥ್ರೆಡ್ಡು ಸುತ್ತಾ ಇದ್ದೀನಿ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಕೆಲಸ ಮಾಡಿದರೆ ಹೀಗೆ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಆ ಥರ ತಪ್ಪು ಹಾಕಿದಾಗೆ ನೋಡ್ಕೋತೀನಿ. ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೀಗೆ ಟೈಟಾಗಿ ಎರಡೂ ಪಾಟ್ಸ್ಗೆ ನೀಟಾಗಿ ಸುತ್ಕೊಂಡು ಬಿಡಬೇಕು. ಸ್ವಲ್ಪ ಕ್ಲೋಸಾಗಿ ಸುತ್ತಕೊಂಡ್ರೆ ಒಳ್ಳೆಯದು. ಇಲ್ಲ ಗ್ಯಾಪ್ ಜಾಸ್ತಿ ಇದ್ದರೆ ಸೀಡ್ ಓಪನ್ ಆದಾಗ ಬೀಜ ಹಾರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಕ್ಲೋಸಪ್ಪಲ್ಲಿ ಸುತ್ತಿದ್ರೆ ಆ ಥರ ಆಗೋದಿಲ್ಲ. ಸೊ ಇವಾಗ ಇದ್ರದ್ದು ಆಲ್ಮೋಸ್ಟ್ ಸುತ್ತಿದ್ದು ಮುಗಿದಿದೆ. ಒಂದು ಟೈಟಾಗಿ ಒಂದು ಗಂಟು ಹಾಕ್ಕೊಂಡ್ಬಿಟ್ರೆ ಇದು ಸೆಕ್ಯೂರ್ ಆಗಿಬಿಡತ್ತೆ. ನೋಡಿದ್ರಲ್ಲ, ಹೀಗೆ ಕಾಣ್ತಾ ಇದೆ. ದೂರದಿಂದ ಯಾರಿಗೂ ಗೊತ್ತಾಗೋದಿಲ್ಲ. ಇವಾಗ ಇದಾಯಿತು. ಇನ್ನೊಂದು ಸೀಡ್ ಪಾಡನ್ನು ಹಾಗೆ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ಸ್ಟ್ರೈಟ್ ಆಗಿದೆ ಪಾಡ್. ಸೊ ಇದನ್ನು ಸೈಡಿಗೆ ತೊಗೊಂಡಿದ್ದೀನಿ. ನೋಡಿ, ಕಟ್ಬಿಟ್ಟಿದ್ದೀನಿ. ಫುಲ್ ಡೀಟೇಲಾಗಿ ಒಂದು ಸಲ ತೋರಿಸಿದ್ನಲ್ಲ, ಹಾಗಾಗಿ ಇದನ್ನು ನಾನು ಹಾಗೆ ಕಟ್ಬಿಟ್ಟೆ. ಸೊ ಈಗ ನಾನು ಹೊರಗೆ ಹೋದರೂ ಚಿಂತೆ ಇಲ್ಲ. ಗೋಯಿಂಗ್ ಟು ಹೈದ್ರಾಬಾದ್. ಸೊ ಒಂದು ವಾರ ಬಿಟ್ಕೊಂಡು ಬರ್ತೀನಿ ಏನಾಗಿರುತ್ತೆ ಅಂತ. ಆಮೇಲೆ ನೋಡೋಣ. ಈಗ ಇದನ್ನು ನೀರು ಬೀಳದೇ ಇರೋ ಕಡೆನೇ ಇಡಬೇಕು. ಇಲ್ಲಾಂದರೆ ಬೀಜ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, 10 ದಿನಗಳ ನಂತರದ್ದು ಈ ಸಿಚುಯೇಷನ್. ಬೀಜ ಒಣಗಿದೆ, ಓಪನ್ ಸಹ ಆಗಿದೆ. ಆದರೆ ದಾರ ಕಟ್ಟಿದ್ರಿಂದ ಅದು ಸೀಡ್ಸ್ ಹೊರಗೆ ಬಂದಿಲ್ಲ. ಸೀಡ್ ಪಾಡ್ ಒಳಗಡೆನೇ ಇದೆ. ಸೊ ಇದೇ ಅಡ್ವಾಂಟೇಜ್. ಇಲ್ಲಿ ನೋಡಿ, ಓಪನ್ ಆಗಿದೆ ಬಟ್ ದಾರ ಹಿಡಿತಾ ಇದೆ ಅದನ್ನು ಅಲ್ವಾ. ಇವಾಗ ಇದನ್ನು ನಾವು ರಿಮೂವ್ ಮಾಡಿಕೊಂಡು ಸೀಡ್ಸ್ನ ತೆಕ್ಕೊಳ್ಳೋದು ಈಸಿ. ಇಲ್ಲಾಂದಿದ್ರೆ ಬೀಜ ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಡ್ತಾಯಿತ್ತು. ನೋಡಿ, ಈಗ ಬೀಜ ದಾರ ತೆಗೆದುಬಿಟ್ಟು ಸೀಡ್ಸ್ನ ಸೆಪ್ರೇಟ್ ಮಾಡ್ಕೊಳ್ಳೋಣ. ಗಾಳಿ ಜೋರಿದೆ. ಸೊ ಎಸ್ಪೆಷಲಿ ಅಡೇನಿಯಂ ಸೀಡ್ಸ್ ಹ್ಯಾಂಡಲ್ ಮಾಡೋವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಒಂದು ಸ್ವಲ್ಪ ಹಂಗೆ ಗಾಳಿ ಬಂದರೂ ಇಟ್ಟಿರೋ ಸೀಡ್ ಹಂಗಂಗೆ ಗಾಳಿಗೆ ಹೋಗ್ಬಿಡುತ್ತೆ. ಆ ಕಡೆ ಈ ಕಡೆ ಪುಕ್ಕ ಥರ ಇರುತ್ತಲ್ಲ, ಸೊ ಅದು ಗಾಳಿಗೆ ಹೋಗ್ಬಿಡುತ್ತೆ. ನೋಡಿ, ಇಷ್ಟು ಬೀಜ ಬಂತು. ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.